ನಮಸ್ಕಾರ. ನನ್ನ ಹೆಸರು ಬಂದುಬಿಟ್ಟು ಹಳ್ಳಿ ಮಹಾಂತೇಶ್ ಅಂತ, ಪೊಲೀಸ್ ಇಲಾಖೆ ಇಲ್ಲಿ ದಾವಣಗೆರೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಿದ್ದೇನೆ ಕಳೆದ 6 ತಿಂಗಳಿಂದ. ನನ್ನ ಮಗಳು ಕೀರ್ತನಾ ಮಹಾಂತೇಶ್ ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಇದೇ ಶಾಲೆಯಲ್ಲಿ ಕಲಿತಾ ಇದ್ದಾಳೆ. ನಾನು ಈ ಮೊದಲು ಹರಿಹರದಲ್ಲಿ ಕರ್ತವ್ಯ ನಿರ್ವಹಿಸುವಾಗ ನನ್ನ ಮಗಳ ಕಲಿಕೆಯ ಮಟ್ಟ ತುಂಬ ಕೆಳಮಟ್ಟದಲ್ಲಿತ್ತು. ಸೊ ನನ್ನ ಮಗಳ ಕಲಿಕೆ ಉದ್ದೇಶದಿಂದ ದಾವಣಗೆರೆಯಲ್ಲಿ ಶಿಕ್ಷಣ ವ್ಯವಸ್ಥೆ ಸರಿಯಾಗಿದೆ ಎಂಬ ಉದ್ದೇಶದಿಂದ ನನಗೆ ಗೊತ್ತಿರುವಂಥ ನನ್ನ ಸ್ನೇಹಿತರು ಹಾಗೂ ಶಿಕ್ಷಕರನ್ನು ಕಾಂಟ್ಯಾಕ್ಟ್ ಮಾಡಿದಾಗ ಒಂದು 5-6 ಸ್ಕೂಲ್ಗಳ ಹೆಸರನ್ನು ಅವರು ನಾಮಿನೇಟ್ ಮಾಡಿದರು. ಅದರಲ್ಲಿ ಈ ಸ್ಕೂಲ್ ಸಹ ಒಂದಾಗಿತ್ತು. ಸೊ ನಾನು ಎಲ್ಲ ಸ್ಕೂಲ್ಗಳಿಗೆ ಭೇಟಿ ಮಾಡಿ ಮನವರಿಕೆ ಮಾಡಿದಾಗ ನನಗೆ ಜೈನ್ ಪಬ್ಲಿಕ್ ಸ್ಕೂಲು ಇಷ್ಟ ಆಯಿತು. ಕೆಲವೊಂದು ವಿಚಾರದಲ್ಲಿ, ಯಾವ ವಿಚಾರದಲ್ಲಿ ಅಂದರೆ ಒಂದು ಶಾಲೆಯ ವಾತಾವರಣ, ಶಾಲೆಯ ಆಡಳಿತ ಮಂಡಳಿ ಬಗ್ಗೆ, ಹಾಗೂ ಮೇನ್ ಅಂದರೆ ನನ್ನ ಮಗಳಿಗೆ ಬೇಕಾಗಿದ್ದು ಶಿಕ್ಷಣ ಮಾತ್ರ. ಯಾವುದೇ ಧರ್ಮ ಬಗ್ಗೆ ಆಗಲಿ, ಜಾತಿ ಬಗ್ಗೆ ಆಗಲಿ, ಯಾವುದೇ ಸಹ ಕಾನ್ಸೆಪ್ಟ್ ಬರಬಾರ್ದು. ಅಂದರೆ ನನ್ನ ಮಗಳು ಯಾವ ಸ್ಕೂಲಿಗೆ ಸೇರಿಸಿದ್ರೆ ಚೆನ್ನಾಗಿರುತ್ತೆ ಅನ್ನೋ ಉದ್ದೇಶದಿಂದ ನಾನು ಮತ್ತು ನನ್ನ ಕುಟುಂಬದ ಸದಸ್ಯರೆಲ್ಲ ಕೂರ್ತು ವಿಚಾರ ಮಾಡಲಾಗಿ ಜೈನ್ ಸ್ಕೂಲಿಗೆ ಸೆಲೆಕ್ಟ್ ಮಾಡ್ಕೊಂಡು ಕೆಲವು 2-3 ದಿನದಲ್ಲಿ ನಾನು ಈ ಶಾಲೆಯ ಮುಖ್ಯೋಪಾಧ್ಯಾಯರಾದ ನಟರಾಜ್ ಸರ್ನ ಭೇಟಿ ಮಾಡಿ ಮೊದಲು ಹೇಳಿದ ಮಾತು, ಸರ್ ನನ್ನ ಮಗಳು ತುಂಬ ಡೆಲ್ ಇದ್ದಾಳೆ, ಹರಿಹರದಲ್ಲಿ ಅವಳಿಗೆ ಬೇಸಿಕ್ ಶಿಕ್ಷಣ ಸರಿಯಾಗಿ ಆಗಿಲ್ಲ. ಸೊ ಅದರಿಂದ ದಯಮಾಡಿ ನನ್ನ ಮಗಳಿಗೆ ಒಂದು ಅಡ್ಮಿಷನ್ ಕೊಟ್ಟು ಅವಳನ್ನು ಒಳ್ಳೆ ಶಿಕ್ಷಣ ಅವಳಿಗೆ ಕೊಡಬೇಕು ಸರ್ ಅಂತಂದು ರಿಕ್ವೆಸ್ಟ್ ಮಾಡಿದೆ. ನಾನು ಯಾಕೆ ರಿಕ್ವೆಸ್ಟ್ ಮಾಡಿದೆ ಅಂದರೆ, ನಾನು ಈ ಮೊದಲು ಮಂಗಳೂರಲ್ಲಿ ಕೆಲಸ ಮಾಡುತ್ತಿರುವಾಗ ಅಲ್ಲಿ ಶಿಕ್ಷಣ ಸಂಸ್ಥೆಗಳು 95, 96, 98% ಬಂದಂಥ ವಿದ್ಯಾರ್ಥಿಗಳನ್ನು ಮಾತ್ರ ಅಡ್ಮಿಷನ್ ಮಾಡಿಸ್ಕೊಳ್ತಾರೆ. ಯಾಕೆ ಅಂದರೆ ನಂತರ ವರ್ಷದಲ್ಲಿ ಅವ್ರಿಗೆ 100% ಬೇಕು. 0ದಿಂದ 100ವರೆಗೂ ತರೋದೇ ಶಿಕ್ಷಣ ಪದ್ಧತಿ, ಶಿಕ್ಷಣ ಅಥವಾ ಸ್ಕೂಲಿನ ಕೆಪಾಸಿಟಿ ಆಗಿರುತ್ತೆ. ಈ 96, 97 ಬಂದಂಥರನ್ನ ಸೇರಿಸ್ಕೊಂಡು 100% ತೆಗೆಯೋದೇನು ದೊಡ್ಡ ಕಷ್ಟ ಏನಲ್ಲ. ಆದರೆ 0ದಿಂದ ಒಂದು ಮಗನನ್ನು 75, 80, 90, 100ವರೆಗೂ ಅವಳ ಕಲಿಕಾ ಮಟ್ಟ ಸುಧಾರಿಸಿದೆಯಲ್ಲ, ಅದೇ ನಿಜವಾದ ಕೆಪಾಸಿಟಿ ಹಾಗೂ ಶಾಲೆಯ ಆಡಳಿತ ಮಂಡಳಿಯ ಒಂದು ಗತ್ತು. ಸೊ ಈ ಎಲ್ಲ ಉದ್ದೇಶದಿಂದ ನಾನು ಜೈನ್ ಪಬ್ಲಿಕ್ ಸ್ಕೂಲನ್ನು ಆಯ್ಕೆ ಮಾಡಿಕೊಂಡೆ. ಇವತ್ತು ಅದರ ಫಲ ಹೇಗಿದೆ ಅಂದರೆ, ನನ್ನ ಮಗಳು ಕಲಿಕೆಯಲ್ಲಿ ತುಂಬ ಸುಧಾರಣೆ ಆಗಿದ್ದಾಳೆ. ನನಗೂ ಖುಷಿಯಾಗುತ್ತೆ, ನಮ್ಮ ತಂದೆ ತಾಯಿಗೂ ಖುಷಿಯಾಗುತ್ತೆ. ಯಾಕೆಂದರೆ ಈ ಶಾಲೆಗೆ ನಾವು ಮೊದಲು ಸೇರಿಸೋಣ ಅಂತ ಬಂದಾಗೆ ನಮಗೆ ಡೌಟ್ ಇತ್ತು, ಇಲ್ಲಿ ಒಂದು ಲರ್ನಿಂಗ್ ವ್ಯವಸ್ಥೆ, ಇಲ್ಲೊಂದು ಆಡಳಿತ ಮಂಡಳಿ, ಇಲ್ಲಿ ಶಾಲೆಯ ವಾತಾವರಣಕ್ಕೆ ನನ್ನ ಮಗಳು ಒಗ್ಗುತ್ತಾಳೋ ಇಲ್ಲೋ ಅಥವಾ ಹೊಂದಿಕೊಳ್ತಾಳೋ ಇಲ್ಲೋ ಅಂತಂದು. ಯಾಕಂದರೆ ಹರಿಹರದಲ್ಲಿದ್ದಂಥ ವ್ಯವಸ್ಥೆನೇ ಬೇರೆ, ಇಲ್ಲಿರೋ ವ್ಯವಸ್ಥೆಯೇ ಬೇರೆ, ತುಂಬ ಡಿಫ್ರೆನ್ಸ್ ಇದೆ. ಈಗ ಮಗಳು ಚೆನ್ನಾಗಿ ಕಲಿತಾ ಇದ್ದಾಳೆ, ಚೆನ್ನಾಗಿ ಓದ್ತಾ ಇದ್ದಾಳೆ, ಆಟ ಪಾಠ ಎಲ್ಲದರಲ್ಲಿ ತುಂಬ ಆ್ಯಕ್ಟಿವ್ ಆಗಿದ್ದಾಳೆ. ಸೊ ಆದ್ದರಿಂದ ನಾನು ಈ ಸ್ಕೂಲಿಗೆ ಅನಂತ ಧನ್ಯವಾದಗಳನ್ನು ಸೇರಿಸ್ತಾ, ನನ್ನ 2ನೇ ಮಗುವನ್ನು ಸಹ ಇದೇ ಶಾಲೆಗೆ ಸೇರಿಸಬೇಕೆಂಬ ಉದ್ದೇಶವನ್ನು ನಾವು ಇಟ್ಕೊಂಡಿದ್ವಿ. ಯಾಕಂದರೆ ಶಿಕ್ಷಣ ಪದ್ಧತಿ ಅಷ್ಟು ಚೆನ್ನಾಗಿದೆ. ಲವ್ ಇನ್ ಜೈನ್ ಸ್ಕೂಲ್ ಅಡ್ಮಿನಿಸ್ಟ್ರೇಟಿವ್ ಆ್ಯಂಡ್ HM ನಟರಾಜ್ ಸರ್. ಥ್ಯಾಂಕ್ ಯು ಸೋ ಮಚ್.